ह्रीं ऐं क्रीं स्वाहा। ओम महाकाली, ओम महारुद्री, ओम शांभवी, ओम फट, ओम षट, ओम लट। ಮಂತ್ರವಾದಿಗಳೇ, ಪೂಜೆಗೆ ಮೊದಲು ಫಲಹಾರ ಏನಾರು ತಗೋತೀರಾ? ದೆವ್ವದ ಉಚ್ಚಾಟನೆ ಆಗೋವರೆಗೂ ನಾನು ನಿರಾಹಾರಿ. ಒಂದ್ ಲೋಟ ಹಾಲ್ ಸಾಕು. ಆಯ್ತು. ಎಲ್ಲೋ ಬಿಟ್ರಪ್ಪ ಈಗ ನನ್ನ ಮಕ್ಕಳು. ಯಾರ ನೆಗೆದ್ ಬಿದ್ರ? ಚಾಚಾ ಸಿದ್ಧವಾಗೈತೆ. ಮುಚ್ಚಲ ಬಾಯ. ಇನ್ಮೇಕಿಂದ ನಮ್ ವ್ಯಾಪಾರ ಯಾವಾರ ಬಾಯಿಗೆಲ್ಲ ಮಣ್ ಬಿದ್ದೋಯ್ತು. ಏನಲ್ಲ ನೀನ್ ಹೇಳ್ತಾ ಇರೋದು? ಚಿತ್ರವನ್ ಗಿಡಿದ್ರು ದಯ್ಯ ಬಿಡ್ಸಕ್ಕೆ ಒಬ್ಬ ಮಂತ್ರವಾದಿ ಬಂದ್ಬಿಟ್ಟವನೆ. ಅವನೇನಾದ್ರೂ ದೆವ್ವನ್ ಬಿಡಿಸ್ಬಿಟ್ರೆ ಯಾವ ಗಂಡು ನೋಡಕ್ ಬರಕ್ಕಿಲ್ಲ, ಸಾಯಕ್ಕಿಲ್ಲ. ಆಮೇಲೆ ನಾನ್ ಸೆಂಕ ಓದಂಗಿಲ್ಲ, ನೀನ್ ಚಟ ಕಟ್ಟಂಗಿಲ್ಲ, ಇವನ್ ಜಾಕ್ಟ ಬರ್ಸಂಗಿಲ್ಲ. ಮುಂದೆ ನಮ್ ಗತಿ ಏನಿಲ್ಲ. ಅದು ಗತಿ. ಯಾಕೋ ಒತ್ತಾರನೆ ಎಂಡ ಕುಡ್ಕೊಂಡು ಬಂದ್ಬಿಟ್ಟ? ನಿಮ್ ತಾಯಿ ಸತ್ತೋಗಿಲ್ಲಪ್ಪ. ಮತ್ತೆ ಅವಳಿಗೆ ಹಿಡಿದಿರೋ ದೆವ್ವ ಅಂತಿಂತ ದೆವ್ವ ಅಲ್ಲ ಕಣ್ಲಾ, ಬ್ರಹ್ಮ ಪಿಶಾಚಿ. ಬಂದಿರೋ ಮಂತ್ರವಾದಿ ಮಾಯಿನಾತಿ ವಸಿ ತಡಕ. ಅವನ್ ದೆವ್ವನ್ ಓಡಿಸ್ತಾನೋ ದೆವ್ವ ಅವನ್ ಓಡಿಸುತ್ತೋ ನಿನಗೆ ಗೊತ್ತಾಯ್ತದೆ. ಹಂಗಂತೀಯ? ಆ ದೆವ್ವನ ಕರ್ಕೊಂಬನ್ನಿ. ನನ್ ಮಾತು ಕೇಳು ಅಮ್ಮ. ನಿಮ್ಮ ಕೈ ಮುಗಿದ್ ಕೇಳ್ಕೊತೀನಿ. ನೋಡಮ್ಮ, ನನ್ ಮಾತು ಕೇಳು. ಇದೆಲ್ಲ ನಿನ್ ಒಳ್ಳೇದಕ್ಕೋಸ್ಕರ ಅಮ್ಮ. ಏನಾದ್ರೂ ಹೇಳ. ಬರೀ ಪೂಜೆ ಮಾಡ್ತಾರಮ್ಮ. ಅದಕ್ಕೆ ಬೇಡ. ಇವರೆಲ್ಲ ನನಗೆ ಹಿಂಸೆ ಮಾಡ್ತಿದಾರಪ್ಪ. ನನಗೆ ದೆವ್ವ ಹಿಡ್ದಿಲ್ಲಪ್ಪ. ನೀನಾದ್ರೂ ಹೇಳಪ್ಪ. ಎಲ್ಲ ಒಳ್ಳೇದಾಗುತ್ತೆ. ರಮಣ ಮಾತು ಕೇಳು, ಎಲ್ಲ ಒಳ್ಳೇದಾಯ್ತದೆ. ನಾವು ದಿನ ದೇವ್ರ ಗುಡಿಗೆ ಹೋಗ್ಬತ್ತೀವಲ್ಲ, ಹಂಗೇನೆ ಇದು ಒಂಥರ ದೇವ್ರು. ಮಂತ್ರವಾದಿಗಳು ನಂಗೆಲ್ಲ ಕಾಯಿಸ್ಬಾರ್ದವ. ಬಾವಾ, ನಾವೆಲ್ಲ ಇದೀವಲ್ಲ, ಏನ್ ಹೆಸರುಕೊಳ್ಬೇಡ. ಬಾವಾ ಕೂತ್ಕೋವ. ಚಿತ್ರವ, ನೀ ಏನ್ ಹೆದರ್ಕೋಬೇಡ, ಕೂತ್ಕೋ. ಅಮ್ಮಣ್ಣ, ಹಾಕು ಮಾಲೆ. ನೋಡಿ, ಈ ಹುಡುಗಿ ಹಿಡಿದಿರೋದು ಸಾಧಾರಣ ದೆವ್ವ ಅಲ್ಲ, ಅತಿ ಕ್ರೂರವಾದ ದೆವ್ವ. ಕೊಳಗ ರಕ್ತ ಕುಡಿಸಿದ್ರು ಹೊಟ್ಟೆ ತುಂಬಕ್ಕಿಲ್ಲ, 1000 ಬಲಿ ಕೊಟ್ಟರು ಶಾಂತಿ ಆಗೋದಿಲ್ಲ. ಈ ದೆವ್ವದ ದೃಷ್ಟಿ ಬಿದ್ದ ಕಡೆ ಭೂಮಿನೇ ಬಿರುಕು ಬೀಳ್ತದೆ. ಮರ ಗಿಡ ಕಲ್ಲು ಕಂಬ ಎಲ್ಲ ಸುಟ್ಟು ಬೂದಿ ಆಯ್ತದೆ. ಇಂಥ ದೆವ್ವನ ಒಡೆದೋಡ್ಸೋದು ಹೇಗೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಏಯ್, ಈಗ ನೀನೇ ಹೋಗ್ತೀಯಾ ಇಲ್ಲ ಮಂತ್ರ ಹಾಕ್ಬೇಕಾ? ಕೈ ಮುಗಿದು ಕೇಳ್ಕೊತೀನಿ. ನಾನ್ ದೆವ್ವ ಅಲ್ಲ, ನಾನ್ ಚಿತ್ರ. ನೀನು ಚಿತ್ರ ಅಲ್ಲ, ದೆವ್ವ. ದೆವ್ವ. ಓಂ ಹ್ರೀಂ ಹ್ರೀಂ ಹ್ರೂಂ ಓಂ ಭದ್ರಕಾಳಿ, ಓಂ ಶಾಂಭವಿ, ಓಂ ಲಂಕಿ, ಓಂ ಫಟ್, ಓಂ ಷಟ್, ಓಂ ಲಟ್. ಹೇಳು, ಯಾರು ನೀನು? ನಾನ್ ದೆವ್ವ ಅಲ್ಲ, ನಾನ್ ಚಿತ್ರ. ಅಲ್ಲ, ನೀನು ದೆವ್ವ. ಚಿತ್ರನ ಮದುವೆ ಆಗ್ತಿಂತ ಬಂದ ಗಂಡುಗಳನ್ನ ಒಬ್ಬೊಬ್ಬನ ಒಂದೊಂದು ರೀತಿಯಲ್ಲಿ ಸಾಯಿಸ್ತೆ. ನಿನ್ಗೇನ್ ಬೇಕು? ನಿನ್ಗೇನ್ ಬೇಕು ಹೇಳು? ಅಯ್ಯೋ, ನನ್ನ ಇಲ್ಲಿಂದ ಬಿಟ್ರೆ ಸಾಕು. ಬಿಡೋದ? ಇವತ್ತಿನ ಓಡಿಸ್ತೆ, ನಾ ಇಲ್ಲಿಂದ ಕದ್ಲಲ್ಲ. ಓಂ ಫಟ್, ಓಂ ಲಟ್. ಮಂತ್ರವಾದಿ ನೋಡ್ರಲ್ಲ, ಪಟ್ ಪಟ ಅಂತ ಮಂತ್ರ ಹೇಳ್ತಾವ್ರಿ. ಪಟ್ ಪಟ್ ಅಲ್ಲ ಕಣ್ಲಾ, ಚಟ್ಟ ಚಟ್ಟ ಅಂತವ್ನೆ. ಹಂಗಾರೆ ಕಟ್ಬಿಡ್ಲ? ವಸಿ ಸುಮ್ಕಿರ್ಲ. ಓಂ ಹ್ರೀಂ ಫಟ್, ಓಂ ಹ್ರೀಂ ಷಟ್, ಓಂ ಹ್ರೀಂ ಹ್ರೀಂ ಷಟ್, ಓಂ ಕಾಳಿ. ಯಾರು ನೀನು? ನಿನ್ಗೇನ್ ಬೇಕು? ಬಿಟ್ಬಿಡಿ. ಅಷ್ಟು ಸುಲಭ ನೀನ್ ಬಿಟ್ಬಿಡ್ತೀನ? ರಾಮಣ್ಣ, ದೂರ ಹೋಗು. ಇವತ್ತು ನೀನು ಯಾರು ಅಂತ ಹೇಳು, ಇಲ್ಲ ನಾನು ಸುಟ್ಟು ಬೂದಿ ಮಾಡ್ಬಿಡ್ತೀನಿ. ಚಿತ್ರ, ಹೇಳು, ಹೇಳು, ಮಾತಾಡು. ಬವಾ, ಹೊಸಿ ಗಟ್ಟಿಯಾಗಿ ಓದಿ. ಈ ದೇಶದಾಗ ಏನ್ ನಡೆದದ ಅಂತ ನಾನು ಹೊಸಿ ತಿಳ್ಕೊಂತೀನಿ.
ಮೊದಲು ನಾನು ಓದ್ಕೊಂಡು ಆಮೇಲೆ ನಿನ್ಗೆ ಹೇಳ್ತೀನಿ, ಸ್ವಲ್ಪ ಇರು. ಅಪ್ಪ, ನಿಮ್ ಹತ್ರ ಹೇಳ್ದೆ ಒಂದ್ ತಪ್ಪು ಮಾಡ್ಬಿಟ್ಟಿದೀನಿ. ಏನಮ್ಮ? ಏನಿಲ್ಲ, ಮನೇಲಿ ಒಬ್ಳೆ ಕೂತು ಕೂತು ಬೇಜಾರಾಗುತ್ತೆ ಅಂತ ಕೆಲ್ಸಕ್ಕೆ ಅಪ್ಲೈ ಮಾಡಿದ್ದೆ. ಶಿವ ಎಂಟರ್ಪ್ರೈಸಸ್ ನಿಂದ ಆರ್ಡರ್ ಬಂದಿದೆ. ಇವತ್ತೇ ಕೆಲ್ಸಕ್ಕೆ ಜಾಯಿನ್ ಆಗ್ಬೇಕಂತೆ. ನಾನ್ ಕೆಲ್ಸಕ್ಕೆ ಸೇರ್ಕೊಳ್ಳಪ್ಪ? ನಿಮ್ಮ ಅಣ್ಣನು ಒಂದ್ ಮಾತು ಕೇಳಮ್ಮ. ನೀನೇ ಹೇಳು ರಮಣ. ನಾನು ಹೇಳ್ತೀನಿ ಬಿಡವಾ, ನೀವ್ ಹೇಳ್ಬಿಟ್ರೆ ಕೇಳ್ಬಿಡ್ತಾನ. ನಾನು ಹೂ ಅಂತೀನಿ. ಅಣ್ಣ ಬರ್ತಿದ್ದಾನೆ. ನೀನೇ ಒಂದ್ ಚಿತ್ರ, ನಿನ್ಗೆಷ್ಟು ಸಲನೆ ಬಡ್ಕೊಳ್ಳೋದು? ಇವ್ರು ಒಳಗಡೆಯಿಂದ ಹೊರಗಡೆ ಹೋಗುವಾಗ, ಹೊರಗಡೆಯಿಂದ ಒಳಗ್ ಬರುವಾಗ ನೀನ್ ಇಷ್ಟು ಮುಖ ತೋರ್ಸ್ಬೇಡ ಅಂತ ಇಷ್ಟು ಸಲನೆ ಹೇಳೋದು. ಉಮಾ, ನೀವು ಸುಮ್ನಿರಿಂದ್ರೆ. ಸಾರಿ ಅದ್ಕೆ. ರಘು, ಚಿತ್ರ ಕೆಲ್ಸಕ್ಕೆ ಸೇರ್ಕೋತಾಳಂತೆ. ಅಪ್ಪ, ಚಿತ್ರ ಹೊರಗಡೆ ದುಡ್ಕೊಂಬಂದ್ ಯಾರನ್ನೂ ಸಾಕ್ಬೇಕಾಗಿಲ್ಲ. ಗಂಭೀರವಾಗಿ ಮನ್ಲಿದ್ರೆ ಅವಳಿಗೂ ಕ್ಷಮ, ನಮಗೂ ಕ್ಷಮ. ಅದಲ್ಲರಾಗಪ್ಪ. ರಮಣ್ಣ, ಸ್ವಲ್ಪ ಸುಮ್ನಿರ್ತೀಯಾ? ರೀ, ಅದ್ಯಾಕ್ರಿ ಹಾಗೆ ಹೇಳ್ತೀರಾ? ಈ ಕಾಲದಲ್ಲಿ ಎಷ್ಟೊಂದು ಹುಡುಗಿರ್ ಕೆಲ್ಸಕ್ ಹೋಗಲ್ಲ. ಅಲ್ಲ ರೀ, ಅವಳೇನ್ ದುಡಿಬೇಕು ಅಂತ ಹೋಗ್ತಾಳಾ? ಏನೋ ಪಾಪ ಟೈಮ್ ಪಾಸ್ ಆಗುತ್ತೆ ಅಂತ ಹೋಗ್ತಾಳೆ. ಪಾಪ ಸೇರ್ಕೊಳ್ಳಿ ಬಿಡಿ ಅಂದ್ರೆ ಮಾವಯ್ಯ ಅಣ್ಣ ಪರ್ಮಿಷನ್ ಕೊಟ್ರು ಅಂತ ಹೇಳಿ. ಮೊದಲು ನೀವು ಬಾರಿಸಿ, ಆಮೇಲೆ ನಾನ್ ಬಾರಿಸ್ತೀನಿ, ಆಮೇಲೆ ಕಟ್ತೀನಿ. ಚಟ ಜಾಟೆ, ಯಾವನು ಪೊಲೀಸ್ ತಪ್ಪೇದಾರ ನಮ್ಮನ್ನೇ ತಿನ್ನೋನಂಗ್ ನೋಡ್ತಾವನೆ. ಈ ಕಡೆ ಬರ್ತಾವನೆ. ಬರ್ಲಿ, ನೀ ಸುಮ್ಕಿರಲ್ಲ. ಹೌದು, ಮದ್ವೆ ಮನೇಲಿ ನಿಮ್ದೇನ್ ಕೆಲ್ಸ ಪೊಲೀಸ್ನವ್ರದು? ನೀವ್ ಯಾಕೋ ಬಂದ್ರಿ ಇಲ್ಲಿ? ನಿಮ್ಗೆ ಇವತ್ತು ಅಷ್ಟೇ ಗಟ್ಟಿ. ಆ ಭೂತದಾಟ ಏನು ನಡೆಯಕ್ಕಿಲ್ಲ. ನಮ್ ಸಾಹೇಬ್ರು ಟೈಟ್ ಪೊಲೀಸ್ ಸೆಕ್ಯೂರಿಟಿ ಮಾಡ್ಬಿಟ್ಟವ್ರೆ. ಭೂತ ಎಲ್ಲೇ ಇದ್ರು ಈ ಭೂತ್ ಕಡೆ ನೋಡಿ ಹಿಡಿದು ಬಿಡ್ತೀನಿ, ಗೊತ್ತಾ? ಎಲ್ರು ಭೂತ್ ಕಳ್ಳಿಯಾಗ ಕಣ್ಣಿಗೆ ಕಾಣೋ ಕಳ್ರನ್ನೇ ಹಿಡಿಯಕ್ಕಾಗಕ್ಕಿಲ್ಲ, ಇನ್ನ ಭೂತಾನ ಹಿಡಿದು ಬಿಡ್ತಾನಂತೆ. ಭೂತ್ ಕರಡೆ ಲೇ ಪ್ರಸನ್ನ, ಈಗ್ಲೂ ಹೇಳ್ತೀನಿ ಕಣೋ, ಈ ಮದ್ವೆ ನಿಲ್ಸ್ಬಿಡಪ್ಪ. ತಿರ್ಗಾ ಹಳೆ ರೆಕಾರ್ಡೇ ಆಗ್ತಿಲ್ಲಕ್ಕ. ಅಪ್ಪ ಅಮ್ಮ ಇಲ್ದೆ ಹೇಗ್ ಮದ್ವೆ ಮಾಡ್ಕೊಳಕ್ಕಾಗುತ್ತೋ? ಅಲ್ಲ ಅಕ್ಕ, ಅಪ್ಪ ಅಮ್ಮ ಇದ್ದಿದ್ರೆ ಏನ್ ಮಾಡ್ತಾ ಇದ್ರು? ಆಶೀರ್ವಾದ ಮಾಡ್ತಾ ಇದ್ರು. ಈಗ ತಾನೇ ಏನು ಅವ್ರ ಕಾಶಿಯಿಂದ ಬಂದ ತಕ್ಷಣ ಅವ್ರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಬಿಟ್ರೆ ಆಯ್ತು. ಅಕ್ಕ, ನಾನು ಮಾತು ಹೇಳ್ತೀನಿ, ಕೇಳ್ತೀಯಾ? ಅಕಸ್ಮಾತ್ ನನ್ಗೆ ಅಪ್ಪ ಅಮ್ಮ ಇರಲ್ಲ ಅಂತ ಇಟ್ಕೋ, ಆಗ ನೀನ್ ತಾನೇ ಅವ್ರ ಜಾಗದಲ್ಲಿ ನಿಂತ್ಕೊಂಡು ಮದುವೆ ಮಾಡ್ತಾ ಇದ್ದಿದ್ದು. ಈಗ್ಲೂ ಹಾಗೆ ಅನ್ಕೋ. ಬೇಗ ಹೋಗು, ಚಿತ್ರಾನ್ ರೆಡಿ ಮಾಡು, ನಾ ತಾಳಿ ಕಟ್ಬೇಕು. ಅಯ್ಯೋ, ಹೋಗಿ ಹೋಗಿ ನಿನ್ಗೆ ಹೇಳಕ್ ಬಂದಲ್ಲ ನಾನು. ಛೇ, ಬನ್ನಿ ಸಾರ್, ಬನ್ನಿ. ನಾನ್ ಬಡ್ಕೊಂಡೆ ಈ ಶಾಸ್ತ್ರ ಆಗಿಸ್ತಾ ಇಲ್ಲ, ಏನು ಬೇಡ ಸಾರ್. ಸ್ಟ್ರೇಟ್ ಆಗಿ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮದುವೆ ಮಾಡ್ಕೊಳ್ಳೋಣ ಅಂತ. ನಾ ಇಷ್ಟೊತ್ತು ಕನಿಮನ್ಗೆ ಹೋಗ್ಬಿಡ್ತಿದ್ನಾ? ಮಿಸ್ಟರ್ ಬುದ್ಧಿವಂತಪ್ಪ, ಚಿತ್ರ ಮೇಲೆ ದೆವ್ವ ಇದೆ ಅಂತ ಊರಲ್ಲೆಲ್ಲ ಗುಲ್ಲಾಗಿದೆ. ಊರು ಜನದ ಮುಂದೆ ತಾಲಿ ಕಟ್ಟಿದ್ರೆ ಎಲ್ರ ಮನ್ಸಲ್ಲಿರೋ ಆತಂಕ ದೂರ ಆಗುತ್ತೆ. ಅದು ಪಾಯಿಂಟೇ. ಅದಕ್ಕೆ ನೀವು ಪೊಲೀಸ್ ಆಫೀಸರ್ ಆಗಿರೋದು. ಎಲ್ಲಾ ಗಂಡುಗಳು ನಿಶ್ಚಿತಾರ್ಥಕ್ಕೆ ಮುಂಚೆ ಸತ್ತೋಗ್ತಾ ಇದ್ರು. ಈ ಗಂಡು ಮದುವೆ ಮಂಟಪದವರೆಗೂ ಬಂದ್ಬಿಟ್ಟಿದೆ. ಈ ದೆವ್ವ ಇನ್ನು ಯಾವ್ಯಾವ ರೂಪದಲ್ಲಿ ಬರುತ್ತೋ ಏನೋ. ಬೆಳಿಗ್ಗೆಯಿಂದ ಉಪವಾಸ ಕೆಡುಬಿಟ್ಟು ಅದೊಂದೇ ಸಂಕಟ ನನಗೆ. ಅದೊಂದಪ್ಪ ಹಾಲು. ಏನಯ್ಯ, ತಿಂಡಿ ತಗೊಂಡ್ ಬಂದ್ರೆ ಹಾಲು ತಗೊಂಡ್ ಎಲ್ಲಾರು ಉಂಟಾ? ಮದುವೆ ಗಂಡು ತಾಳಿ ಕಟ್ಟ ಗಂಟ ಹೊಟ್ಟೆಗೆ ಏನು ತಗೊಳಂಗಿಲ್ಲ. ಸರಿ ಸರ್, ತಗೊಳ್ಳಿ ಸರ್. ಇಲ್ಲ, ಈಗ ತಾನೆ ಹಾಲು ಕುಡಿದು ಬಂದೆ. ಸರಿ, ಅವ್ರಿಗೆ ಕಾಫಿ ತಗೊಂಡ್ ಹೋಗು. ಇದನ್ನು ನಾನೇ ಕುಡಿತೀನಿ. 2 ಲೋಟನ? ಯಾಕೆ? ನನಗಿರೋ ಹಸುವಿಗೆ ಇನ್ನೂ 2 ಗ್ಲಾಸ್ ಕೊಟ್ರು ಸಾಲದು. ತಗೊಂಡ್ ಹೋಗು. ಬಹಳ ಹಸು ಸರ್. ಸರ್, ಈ ಸಂಪ್ರದಾಯ ಎಲ್ಲ ಹೋಗೋವರೆಗೂ ನಮ್ ದೇಶ ಉದ್ಧಾರ ಇದೇನ್ ಸರ್ ಹೀಗ್ ಬಗ್ಬಗ್ಗಿ ನೋಡ್ತಾ ಇದಾರೆ? ದುಬೈಯಿಂದ ಬಂದಿಲ್ಲ ಗಂಡು, ಅದಕ್ ನೋಡಕ್ ಬಂದಿರ್ಬೇಕು. ಸಾರ್, ಹಾಗೆ ಮಂತ್ರ ಎಲ್ಲ ಬೇಗ ಮುಗ್ಸಕ್ ಹೇಳಿ ಸರ್ ಪುರೋಹಿತರಿಗೆ. ನಾ ಬಂದ ತಕ್ಷಣ ತಾಳಿ ಕಟ್ಬೇಕು ಅಷ್ಟೇ. ಏನ್ ನೋಡ್ತಾ ಇದ್ದೀರಾ? ಮದ್ವೆ ಗಂಡಿಗೆ ಏನಾಗಿದೆಯೋ ಅಂತ. ಏನು ಆಗಿಲ್ಲ, ಚೆನ್ನಾಗಿದ್ದಾರೆ. ಹೋಗಿ ಕೂತ್ಕೊಳ್ಳಿ, ಹೋಗಿ. ಶೀಘ್ರದಲ್ಲಿ ಬಿಟ್ಬಿಡಕ್ಕಿಲ್ಲ ಇವತ್ತು. ಬೈನಾಕ್ಲರ್ಸ್ ಅಲ್ಲಿ ಏನ್ರ ಹುಡುಕ್ತಾ ಇದ್ದೀರಾ? ಸೆಕ್ಯೂರಿಟಿ ಚೆಕಿಂಗ್. ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಗಂಟೆ ಭದ್ರಾಣಿ ಶುಭಗೆ ತ್ವಂ ಜೀವ ಶರತಶ್ರತಂ. ಚಿತ್ರ, ಓ ಎಷ್ಟೊಂದು ನಾಚಿಕೆ. ತಲೆ ಎತ್ತು, ತಾಳಿ ಕಟ್ಬಿಡ್ತೀನಿ.
ದೆವ್ವ ದೆವ್ವ ಗಿವ್ವ ಏನು ಇಲ್ಲ ಸಾರ್. ಎಲ್ಲಾರು ಹೇಳ್ತಾ ಇದ್ದಿದ್ದು ಮೈಂಡ್ ಮೇಲೆ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟಿತ್ತಲ್ಲ, ಅದಕ್ಕೆ ಕಿರ್ಚ್ಕೊಂಡ್ಬಿಟ್ಟೆ ಅಷ್ಟೇ. ಅಲ್ಲ ಸಾರ್, ದೆವ್ವ ಯಾರು ಗೊತ್ತಾ? ನಮ್ ಚಿತ್ರ ಸಾರ್. ಕೋರೆಹಲ್ಲಲ್ಲಿ ಹ್ಯಾಕ್ ಕಾಣಿಸ್ತಾ ಇದ್ಲು ಗೊತ್ತಾ? ಬ್ಯೂಟಿಫುಲ್. ಅವಳು ಅಲ್ಲಿದ್ದಾಳೆ ಕಣೋ, ನನಗೆ ಮಾಡ್ಕೋತಾ ಇದ್ದಾಳೆ. ಗೊತ್ತಕ್ಕ ನನಗೆ. ಅದು ಸುಮ್ನೆ ರಿಲ್ಯಾಕ್ಸ್ ಮಾಡ್ತಾ ಇದ್ನಲ್ಲ ಸಾರ್. ಓಹೋ, ಕನಸಲ್ಲ? ಹೌದು ಸರ್. ಅಲ್ಲ, ನಾನ್ ಕನಸ್ನಲ್ಲಿ ಕೇಳಿಸ್ಕೊಂಡ್ಬಿಟ್ಟು ನಿಮ್ಗೆಲ್ಲ ಕೇಳಿಸ್ಬಿಡ್ತಾ? ಏನಿಲ್ಲ ಸರ್, ಐ ಆಮ್ ಆಲ್ ರೈಟ್ ಸರ್. ಬದುಕೆ ಅವನಲ್ಲೋ ದೆವ್ವ ಕೈ ಕೊಡ್ತಲ್ಲೋ. ಅಗ್ನಿ ಸ್ವಾ ಅಗ್ನಿ ಎನ್ನವಮ, ವರುಣಾಯ ಸ್ವಾ ವರುಣಾಯ ನವಮ, ನೈಋತ್ಯ ಸ್ವಾ ನೈಋತ್ಯ ನವಮ. ಸ್ವಾಮಿ ಶಾಸ್ತ್ರಿಗಳೇ, ನಿಮ್ ಮಂತ್ರ ಮುಗಿತಾ? ಇನ್ನೇನ್ ಮುಗಿತಾ ಇದೆಯಪ್ಪ. ಹಾಗಾದ್ರೆ ಹುಡುಗಿನ ಬೇಗ ಬರಕ್ ಹೇಳಿ. ಆಯ್ತಾಯ್ತು. ಸ್ವಾ ಏನಮ್ಮ, ಹುಡುಗಿನ ಕರ್ಕೊಂಡ್ ಬರ್ತೀರಾ? ಸ್ವಾಮಿ, ಕಾಲ ಬದಲಾದಾಗೆ ನಿಮ್ ಮಂತ್ರಗಳನ್ನು ಶಾರ್ಟ್ ಮಾಡ್ಕೋಬೇಕು. ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬಾರ್ದ್ರಿ. ಸರಿ ಸರಿ. ತುಪ್ಪ ಬೇರೆ ಬೆಂಕಿ ಹುಯ್ದು ವೇಸ್ಟ್ ಮಾಡ್ತಾ ಇದೀರಾ. ಅದಕ್ಕೆ ನಮ್ ದೇಶ ಇನ್ನೂ ಮುಂದುವರೆದಿಲ್ಲ. ಸ್ವಾಮಿ ಶಾಸ್ತ್ರಿಗಳೇ, ಮುಗಿದಿಲ್ವಾ ನಿಮ್ ಮಂತ್ರ? ಹುಡುಗಿ ಬಂದಾಯ್ತು, ಕೊಡಿ ತಾಳಿ, ಕಟ್ಬಿಡ್ತೀನಿ. ಅಯ್ಯಯ್ಯ, ಇಷ್ಟೊಂದು ಅವಸರ ಪಟ್ರೆ ಹೇಗಪ್ಪ? ಸ್ವಲ್ಪ ತಾಳು. ಮದುವೆ ಅಂದ್ರೆ ಸುಲಭ ಅಂತ ತಿಳ್ಕೊಂಡ್ಬಿಟ್ಯಾ? ನಾನು ಮಂತ್ರಗಳು ಹೇಳ್ತಾನೆ ಇರಬೇಕು. ನೀನು ಹುಡುಗಿ ಕತ್ತು ತಾಳಿ ಕಟ್ಟಿ ಸಪ್ತಪತಿ ತುಳಿದು ಅರ್ಥೇಚ ಕಾಮೇಚ ನಾಚಿತರಾಮಿ ಅಂತ ಹುಡುಗಿ ಕೈ ಹಿಡಿದು ಅಗ್ನಿ ಸಾಕ್ಷಿಯಾಗಿ ಸತ್ಯವನ್ನೇ ಹೇಳಿ ಅರುಂಧತಿ ನಕ್ಷತ್ರ ನೋಡಿದಾಗಲೇ ಮದುವೆ ಮುಗೀತು ಅಂತ ಅರ್ಥ. ಸ್ವಾಮಿ ಶಾಸ್ತ್ರಿಗಳೇ, ಅದೆಲ್ಲ ಬೇಡ. ನಾಳೆ ನನಗೂ ಚಿತ್ರಾಗೂ ಅಕಸ್ಮಾತ್ ಏನೋ ಜಗಳ ಆಗ್ಬಿಟ್ಟು ಕೋರ್ಟಿಗೆ ಡೈವರ್ಸ್ ಹೋಗ್ತೀವಿ. ಆಗ ನಿಮ್ಮ ಅಗ್ನಿ ಸಾಕ್ಷಿ, ಸಪ್ತಪದಿ, ಅರುಂಧತಿ ನಕ್ಷತ್ರ ಎಲ್ಲ ಸಾಲಾಗಿ ಬಂದ್ ಕಟ್ಕಟ್ಟಲ್ಲಿ ನಿಂತ್ಕೊಂಡು ಸಾಕ್ಷಿ ಹೇಳ್ತವಾ? ಏನಯ್ಯ ಹೇಳ್ರಿ. ಈ ನಿಮ್ ಶಾಸ್ತ್ರದ ಪೈಕಿ ಈ ತಾಳಿ ಕಟ್ಟೋದಿದೆಯಲ್ಲ, ಅದೊಂಚೂರ್ ಲಾಜಿಕ್ ಇದೆಯಪ್ಪ. ಯಾಕೆ ಹೇಳಿ? ಸಿಟಿಲಿ ನಾಯಿ ಸಾಕ್ಬೇಕಾದ್ರೆ ಅದ್ರ ಕುತ್ತಿಗೆಗೊಂದು ಬಿಲ್ಲೆ ಕಟ್ಟಬೇಕು, ಕಾರ್ಪೊರೇಷನ್ ಲೈಸೆನ್ಸ್. ಅದಿಲ್ಲದೆ ಇದ್ರೆ ನಾಯಿ ರಸ್ತೆಗೆ ಹೋದ ತಕ್ಷಣ ವ್ಯಾನ್ ಅಲ್ಲಿ ಬಂದು ಎತ್ತಾಕೊಂಡು ಹೋಗ್ಬಿಡ್ತಾರೆ. ಅದೇ ತರ ನಮ್ ಹೆಣ್ಮಕ್ಳಿಗೆ ಮದುವೆ ಆಗಿದ್ರೆ ಈ ತಾಳಿ ಅನ್ನೋ ಲೈಸೆನ್ಸ್ ನ ಕುತ್ತಿಗೆ ಕಟ್ಕೋಬೇಕು. ಯಾಕೆ ಹೇಳಿ? ರಸ್ತೆಯಲ್ಲಿ ಓಡಾಡ್ತಾ ಇದ್ರೆ ಬೇರೆ ಹುಡುಗರು ಆಕೆ ಕಡೆ ಕಣ್ಣು ಹಾಕ್ಬಾರ್ದು ಅಂತ. ಅದಕ್ಕೆ ಈಗ ಗೊತ್ತಾಯ್ತಾ ತಾಳಿ ಮಹಿಮೆ ಏನು ಅಂತ? ಟೈಮ್ ಆಯ್ತು, ಬೇಗ ತಾಳಿ ಕಟ್ಸಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಭದ್ರಾಣಿ ಶುಭಗೆ ತ್ವಂ ಜೀವ ಶರತಶ್ರತಂ. ಏನಕ್ಕ, ಎಲ್ಲಿ ನಿನ್ ದೆವ್ವ ಪತ್ತೇನೇ ಇಲ್ಲ? ಏನ್ ಸಾರ್? ಗಟ್ಟಿ ಮೇಳ, ಗಟ್ಟಿ ಮೇಳ. ಅಯ್ಯೋ ಪ್ರಸನ್ನ, ಎಷ್ಟ್ ಹೇಳಿದ್ರು ಕೇಳ್ದೆ ಹಠ ಮಾಡ್ಕೊಂಡು ನಿನಗ್ ನೀನೇ ಅಪ್ಪ ತಂದ್ಕೊಂಡ್ಬಿಟ್ಟಿಯಲ್ಲೋ ಪ್ರಸನ್ನ. ಅಯ್ಯೋ, ಮೈ ಎಲ್ಲ ಕಣ್ಣ ಕಾಯ್ತೀನಿ ಅಂತ ಹೇಳಿದ್ರಲ್ಲ, ಈಗ ಹೇಳಿ ಇನ್ಸ್ಪೆಕ್ಟರ್, ಹೇಳಿ. ನಿಮ್ ಕೆಟ್ಟ ಸಾಹಸಕ್ಕೆ ಅನ್ಯಾಯವಾಗಿ ನನ್ನ ತಮ್ಮನ ಬಲಿ ತಗೊಂಡ್ಬಿಟ್ರಲ್ಲ, ಈಗ ಇವನು ಪ್ರಾಣ ನಿಮ್ಮಿಂದ ಕೊಡಕ್ಕಾಗತ್ತಾ? ಹೇಳಿ. ಇವಳು ನಿಜವಾಗ್ಲೂ ಹೆಣ್ಣಲ್ಲ ರೀ. ದೇವರಿ, ಖಂಡಿತ ದೇವರಿ, ಖಂಡಿತ ದೇವ, ಖಂಡಿತ ದೇವರಿ. ನನ್ನ ತಮ್ಮನ ಬಲಿ ತಗೊಂಡ್ರಿ, ನನ್ನ ತಮ್ಮನ್ ತಿಂದು ಹಾಕ್ಬಿಟ್ಲ ರೀ. ಅಯ್ಯೋ ಪ್ರಸನ್ನ, ಅಯ್ಯೋ.
ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸು. ಎಸ್ ಸರ್. ಪ್ರಸನ್ನ 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 ಅಯ್ಯೋ ಮಂದ, ಇದೇ ನನ್ನ ಫ್ಯಾಕ್ಟ್ರಿ. ವಾಚ್ಮ್ಯಾನ್ ಸರ್, ಇಂಜಿನಿಯರ್ ಬಂದಿದ್ರಾ? ಬಂದಿಲ್ಲ ಸರ್. ಸ್ಟಾಫ್ ಎಷ್ಟು ಜನ ಇದ್ದೀರಾ? ಎಲ್ಲ ಲೀವ್ ನಲ್ಲಿ ನಾನು ಒಬ್ಬನೇ ಇರೋದು. ನೀನು ಲೀವ್ ಹಾಕ್ಬೇಕಾಗಿತ್ತು, ನೀನ್ ಹಾಕಿದ್ಯಾ? ಸರಿ, ಹೋಗ್ ಒಳ್ಳೆ ಊಟ ತಗೊಂಡ್ ಬಾ, ನಾವಿಬ್ರು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತೀವಿ. ಸರಿ, ವ್ಯಾನ್ ತಗೊಂಡೋಗು, ಗೇಟ್ ಕ್ಲೋಸ್ ಮಾಡು. ರವಿ, ಅತ್ತಿಗೆ ಮನೇಲಿ ಕಾಯ್ತಿರ್ತಾರೆ. ದಿವಸ ಮನೇಲಿ ಊಟ ಮಾಡೋದು ಇದ್ದೇ ಇದೆ, ಇವತ್ತಿಲ್ಲಿ ಊಟ ಮಾಡೋಣ. ವೆಲ್ಕಮ್ ವೆಲ್ಕಮ್ ಟು ಮೈ ಫ್ಯಾಕ್ಟ್ರಿ. ಈಗಿದು ಶಕ್ತಿ ಬಿಸ್ಕೆಟ್ ಫ್ಯಾಕ್ಟ್ರಿ. ನನ್ ಮದುವೆ ಆದ್ಮೇಲೆ ನಿನ್ನ ಹೆಸರು ಟ್ರಾನ್ಸ್ಫರ್ ಮಾಡ್ತೀನಿ. ಆಗ ಮಂದಾಕಿನಿ ಬಿಸ್ಕೆಟ್ ಫ್ಯಾಕ್ಟ್ರಿ. ಕರ್ನಾಟಕ ರಾಜ್ಯದಾದ್ಯಂತ ಜನ ಏನ್ ಹೇಳ್ಬೇಕು ಗೊತ್ತಾ? ಮಂದಾ ಬಿಸ್ಕೆಟ್ ತಿನ್ನೋಕ್ ಚಂದ ಅಂತ. Come on, darling, come on. This is my account section. ರವಿ 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 ರವಿ, ನೀನು ಹೆಂಡ ಕುಡಿತೀಯಾ? ಇದು ಹೆಂಡ ಅಲ್ಲ ಮಂದ, ಸ್ಕಾಚ್, ಫಾರಿನ್ ವಿಸ್ಕಿ. ನೀನ್ ಹೇಳೋ ಹೆಂಡ ಥರ್ಡ್ ರೇಟ್, ಆದ್ರೆ ಇದು ಹೈ ಕ್ಲಾಸ್. ಏನೇ ಆದ್ರೂ ಕುಡಿಯೋದು ತಪ್ಪಲ್ವಾ? ಫಾರಿನ್ ಕಂಟ್ರೀಸ್ ನಲ್ಲಿ ಗಂಡ ಹೆಂಡತಿ ಅಪ್ಪ ಮಕ್ಕಳು ಜೊತೆಲೆ ಕುಡಿತಾರೆ. ಅದನ್ನಲ್ಲಿ ಸ್ಟೇಟಸ್ ಸಿಂಬಲ್ ಅಂತಾರೆ. ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ? ಅಲ್ಲಿ ಜನ ಯಾರು ನೀರೇ ಕುಡಿಯಲ್ಲ, ಬರೀ ಬೀರೆ. ನೀನ್ ಕುಡಿತೀಯ ಅಂತ ಗೊತ್ತಿದ್ರೆ ನಾನ್ ಮದ್ವೆಗೆ ಒಪ್ತಾನೆ ಇರ್ಲಿಲ್ಲ. ಅಂದ್ರೆ ನಿನ್ ಕುಡಿಯೋಕಂಡ್ರಾಗೋದಿಲ್ವಾ? ಮಂದ, ಈ ಡ್ರಿಂಕ್ಸ್ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ನಿನ್ ಮದ್ವೆ ಆದ ಕ್ಷಣದಿಂದ ಇದನ್ನ ಮುಟ್ಟೋದಿಲ್ಲ ಅಂತ ಪ್ರಮಾಣ ಮಾಡ್ತೀನಿ. ಓಕೆ ರವಿ, ನಡಿ ಮನೆಗ್ ಹೋಗೋಣ. ಮನೆಗ ಇನ್ನು ವಾಚ್ಮೆನ್ ಬರ್ಬೇಕು, ಊಟ ತರಬೇಕು, ಅದನ್ನ ನಾವು ತಿನ್ಬೇಕು. ಅಲ್ಲಿವರೆಗೂ ಜಾಲಿಯಾಗಿರೋಣ. ಓಕೆ, ಬರ್ದೇ ಹೋದ್ರೆ ನನ್ ಮನೆಗ್ ನಡ್ಕೊಂಡೇ ಹೊಟ್ಟೋಗ್ತೀನಿ. ಮಂದ, ಮನೆ ಮನೆ ಅಂತ ಯಾಕೆ ಹೊಡ್ಕೋತೀಯ? ಅದೆಲ್ಲೋಗುತ್ತೆ, ಇರೋ ಕಡೆನೇ ಇರುತ್ತೆ. ನನ್ನ ಆಸೆ ಏನ್ ಗೊತ್ತಾ? ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು ಅನ್ನೋದೇ. ಎಸ್, ಮಂದ, ನಾನ್ ನಿನ್ ಮದ್ವೆ ಆಗೋನು, ನಾಳೆ ನಿನ್ನ ಗಂಡ ಆಗೋನು. ಅದೆಲ್ಲ ಮದ್ವೆ ಆದ್ಮೇಲೆ ನೋಡು, ಮರ್ಯಾದೆಗೆ ನನ್ ಮಾತು ಕೇಳು. ನಾನ್ ಕೇಳೋಲ್ಲ. ನೀನ್ ಕೇಳೋದಿಲ್ಲ ಅಂದ್ರೆ ನಾನ್ ಬಿಡೋದಿಲ್ಲ. ಕಿಸ್ ಮಿ ಡಾರ್ಲಿಂಗ್. ರವಿ, ನಿನಗೇನಾದ್ರು ಹುಚ್ಚಿಗೆ ಚಿಡ್ದಿದ್ಯಾ? ನನ್ಗುಚ್ಚಿರ್ತಿದೆ. ನೀನ್ ಹುಚ್ಚು. ಆ ಹುಚ್ಚು ಬಿಡ್ಬೇಕು ಅಂದ್ರೆ ನೀನ್ ನನಗೆ ಮುತ್ತು ಕೊಡ್ಲೇಬೇಕು. ಬೇಡ ರವಿ, ಡಾರ್ಲಿಂಗ್, ಬೇಡ ರವಿ, ಕಿಸ್ ಮಿ, ಬೇಡ ರವಿ, ಕಿಸ್ ಮಿ. Come on, love. Come on, kiss me. Kiss me. ನೀನೆಲ್ಲಾದ್ರೂ ಬಿಡಬಾರ್ದು. ದುರಂತದಲ್ಲಿ ಸತ್ತ ರವಿ ವರ್ಮ ಈಗ ದೆವ್ವ ಆಗಿದ್ದಾನೆ.
ನನ್ನ ಮದ್ವೆ ಮಾಡ್ಕೋಬೇಕು ಅಂತ ಬಂದ ಗಂಡುಗಳನ್ನೆಲ್ಲ ಒಂದಲ್ಲ ಒಂದು ರೀತಿಲಿ ಬಲಿ ತಗೊಳ್ತಾನೆ ಇದ್ದಾನೆ. ಅದಕ್ಕೆ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ನೀವು ಆ ದೆವ್ವಕ್ಕೆ ಬಲಿ ಆಗೋದ್ ಬೇಡ. ದಯವಿಟ್ಟು ನನ್ನ ಮದ್ವೆ ಆಗೋಸೆ ಬಿಟ್ಬಿಡಿ ಭಾಸ್ಕರ್, ಬಿಟ್ಬಿಡಿ. ಚಿತ್ರ ತನ್ನ ಮನಸ್ಸನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳಕ್ ಆಗದೆ ಆವೇಶದಿಂದ ರವಿ ವರ್ಮ ತನ್ನ ಪ್ರಾಣ ತಾನೇ ಕಳ್ಕೊಂಡ ಅಂತ್ಯ. ಆದ್ರೆ ಈಗ ಅವನೇ ದೆವ್ವ ಆಗಿ ಬಂದಿಯಾನಂತ ನೀನು ಈ ಊರೆಲ್ಲ ನಂಬ್ತೀರ. ಆದ್ರೆ ನಾನ್ ಖಂಡಿತ ನಂಬೋದಿಲ್ಲ. ಹಳೇದ್ನೆಲ್ಲ ಮರ್ತು ಸದಾ ಹೊಸ ಬಗ್ಗೆ ಯೋಚನೆ ಮಾಡೋದು. ಆ ದೆವ್ವದ ಬಗ್ಗೆ ಅಲ್ಲ, ನನ್ನ ಬಗ್ಗೆ. ಹಾಗಾದ್ರೆ ನಿಮಗ್ ಪ್ರಾಣದ ಬಗ್ಗೆ ಭಯನೇ ಇಲ್ವಾ? ನೆವರ್. ಎಲ್ಲಿ ಹೋಗಿದ್ದವ ಹಣ್ಣು ಕಾಯಿ ತರೋದ್ರೊಳಗೆ? ಮಾತಾಡ್ತಾ ಹೀಗೆ ಹೋಗಿದ್ವಿ ರಾಮಣ್ಣ. ಬನ್ನಿ ಮನೆಯವರು ಡ್ರಾಪ್ ಮಾಡಿ. ಇಲ್ಲ ಬುದ್ಧಿ, ಗುಡಿಗೆ ಹೋಗಿ ಇನ್ನು ಪೂಜೆನೆ ಮಾಡ್ಸಿಲ್ಲ. ಹೌದಲ್ವಾ? ಬನ್ನಿ ಪೂಜೆ ಮಾಡ್ಸೋಣ. ಇಲ್ಲ, ನಂಗೆ ಅರ್ಜೆಂಟ್ ಕೆಲಸ ಇದೆ, ನೀವು ಹೋಗಿ ಬನ್ನಿ. ಬರ್ತೀನಿ. ನಮಸ್ಕಾರ ಬುದ್ಧಿ. ಭಾಸ್ಕರ್ಗೆ ಆಕ್ಸಿಡೆಂಟ್ ಆಯ್ತಾ? ಭಾಸ್ಕರ್ ಎಲ್ಲಿದ್ದಾರೆ? ವಾರ್ಡ್ ಅಲ್ಲಿದ್ದಾರೆ. ಹೇಗಿದ್ದಾರೆ? ತುಂಬಾ ಸೀರಿಯಸ್ ಆಗಿದೆ. 67. ನನಗನ್ಸುತ್ತೆ ಆಕ್ಸಿಡೆಂಟ್ಗೆ ಕಾರಣ ಇದೆವಾನೆ ಅಂತ. ಡಾಕ್ಟರ್, ಭಾಸ್ಕರ್ ಹೇಗಿದ್ದಾನೆ? ದೇವರು ದೊಡ್ಡವನು. ಹೆಡ್ ಇಂಜುರಿ ಆಗಿದ್ರೆ ಉಳಿಯೋದೇ ಕಷ್ಟ ಆಗ್ತಿತ್ತು. ಆದ್ರೂ ಪ್ರಾಣಕ್ಕೇನು ಅಪಾಯ ಇಲ್ಲ. ಬಟ್ ಕಾನ್ಸಿಯಸ್ ಬಂದು ರಿಕವರಿ ಆಗೋವರೆಗೂ ಏನು ಹೇಳಕ್ಕಾಗಲ್ಲ. ಚಟಾ ಚಾಕ್ಟೆ ಚಟಾ, ಎಲ್ಲೋ ಮಕ್ಕಳಾಗಿ ಹುಟ್ಟಬೇಕಾಗಿತ್ತು. ಒತ್ತು ಗೊತ್ತು ಒಂದು ಇಲ್ಲ. ಏನಿಲ್ಲ, ನಡ್ರಲ್ಲ ಆಸ್ಪತ್ರೆಗೆ ಹೋಗೋಣ. ನಿನಗೇನ್ ಬಟ್ಲ ಬ್ಯಾನಿ? ನನ್ಗೇನ್ ಬರ್ತದಲ್ಲ, ಇಷ್ಟೊತ್ತಾಗ್ಲೇ ಇನ್ಸ್ಪೆಕ್ಟ್ರು ಶ್ರೀರಮತ್ತ ಸಾಹೇಬ್ರು ಹೋಗ್ಬಿಟ್ಟಂತಲ್ಲ. ನಾವ್ ಒಳವರಲ್ಲ, ನೀನ್ ಊದು, ನಾನು ಬಾರಿಸ್ತೀನಿ, ಬಿಡ್ತೀನಿ. ಮಕ್ಕಳ್ರ ನಾವ್ ನಮ್ ಸಾಹೇಬ್ರು ಬದುಕ್ಲಿ ಅಂತ ಶಿವನ್ ಬೇಡ್ಕೊತಾ ಇದ್ದೆ, ಬಂದ್ಬಿಟ್ರ ಊದಕ್ಕೆ. ನಮ್ ಸಾಹೇಬ್ರು ನಿಮ್ ಮೇಲೆ ಕಣ್ಣು ಮಡಗವ್ರೆ. ಎದ್ದು ಬಂದು ಒದ್ದು ಒಳಗ್ ಹಾಕ್ತಾರೆ. ನಿಮ್ ಸಾಹೇಬ್ರು ಇನ್ನು ಸತ್ತಿಲ್ವಾ? ಯಾಕೆ ಸತ್ತಿಲ್ಲ? ಸಾಯಕ್ಕೆ ನಮ್ ಡಾಕ್ಟ್ರು ಬಿಡಕ್ಕಿಲ್ಲ. ಪೊಲೀಸ್ ಅಣ್ಣ, ನನ್ ಗತ್ತಿರೋ ಕ್ವಾಪಕ್ಕೆ ನೀನ್ ಕೂತ್ಕೋಬೇಡ, ಆ ಡಾಕ್ಟರ್ ಕೂತ್ಬಿಡು. ಸುಳ್ಳ ಹೋಗ್ರಯ್ಯ, ಬಂದ್ಬಿಟ್ರು ಊದಕ್ಕೆ. ಚಟ ಚಾಕೆ, ಮೊದ್ಲು ಈ 3 ಜನ ಪಪ್ಪು ನನ್ ಮಕ್ಳಿಗೆ ಊದ್ಬೇಕು, ಆಮೇಲೆ ಬರ್ತೀವಿ ಕಣ. ನಡ್ರಲ್ಲ. ಈ ನನ್ನ ಮಕ್ಕಳು ಎಮನ್ ಏಜೆಂಟ್ಗಳಾಗ್ಬಿಟ್ರಲ್ಲ, ಅಂಬೋ ಅಂತ ಬಂದ್ಬಿಡ್ತಾರೆ ಊದಕ್ಕೆ, ತಟ್ಟಕ್ಕೆ, ಕಟ್ಟಕ್ಕೆ. ಡ್ಯೂಟಿ. ನನ್ನ ಪಾಲಕ್ ದೇವ್ರ ಹಾಕಿ ಬಂದ ಅವ್ರಿಗೆ ಯಾಕೆ ಈ ರೀತಿ ಗಂಡಾಂತರಗಳು ಕೊಡ್ತಾ ಇದೀಯಾ? ನಾನಿನ್ನದ್ ಬೇಡ್ಕೊಳ್ಳೋದಿಷ್ಟೇ, ಇನ್ನು ಮುಂದೆ ಅವ್ರಿಗೆ ಯಾವ ಅಪಾಯನೂ ಆಗದೆ ಇದ್ದಾಗೆ ಆಶೀರ್ವಾದ ಮಾಡಪ್ಪ. Really, you are lucky. You are all right now. ಥ್ಯಾಂಕ್ ಯು ಡಾಕ್ಟರ್.
ಬುದ್ಧಿ. ನಮಸ್ಕಾರ. ನಿಮ್ ಹೆಸರು ಹೇಳಿ, ದೇವರಿಗೆ ಅರ್ಚನೆ ಮಾಡಿಸಿದ್ದೀನಿ. ಧೈರ್ಯನೇ ದೇವರು ಅಂತ ನಂಬಿರೋ ನನಗೆ ಇದರೆಲ್ಲ ನಂಬಿಕೆ ಇಲ್ಲ. ಪ್ರಸಾದದ ಹೆಸರಲ್ಲಿ ಲೇಬಲ್ ಹಚ್ಕೊಂಡು ಆ ದೇವರು ಈ ದೇವರು ಅಂತ ತೋರಿಸ್ಕೊಳ್ಳೋದು ನನಗಿಷ್ಟ ಇಲ್ಲ. ಹಾಗಾದ್ರೆ ನಿಮಗ್ ದೇವರ ಮೇಲೆ ನಂಬಿಕೆನೇ ಇಲ್ವಾ? ಹಾಗಲ್ಲ, ನನ್ನ ಪ್ರಕಾರ ಕಾನ್ಶಿಯಸ್ ಇಸ್ ಮೈ ಗಾಡ್. ಹಾ, ಈ ವಿಭೂತಿ ಬಾಯಿಗೆ ಹಾಕೊಂಡ್ರೆ ಬೇಗ ವಾಸಿ ಆಗುತ್ತಂತೆ. ಇಲ್ಲಿ ಆನೆ. ನನ್ನ ದೃಷ್ಟಿಯಲ್ಲಿ ವಿಭೂತಿ ತಿನ್ನೋದು ಇಸ್ ನಾಟ್ ಹೆಲ್ತಿ. ಬರ್ತಾ ಬರ್ತಾ ಈ ದೇವದ ಕಾಡ ಜಾಸ್ತಿ ಆಗೋಯ್ತಪ್ಪ. ಹೌದು, ಆ ಇನ್ಸ್ಪೆಕ್ಟರ್ ಆಕ್ಸಿಡೆಂಟ್ ಮಾಡಿಸ್ಬಿಟ್ಟೈತೆ. ನನ್ ಕೇಳಿದ್ರೆ ಅವ್ಳು ಸತ್ರೇನೆ ಇವ್ರು ಒಳ್ಳೇದಾಗೋದು. ಸಾಯಿಸ್ಬಿಟ್ಟ ಮೊಟ್ಟೆ ಮೇಲೆ ತಂದೆ ಬಟ್ಟೆ ಹಾಕ್ಬೇಕು ಅಂತ ಮಾಡಿದ್ರೆ ಆ ನನ್ನ ತಾಯಿಗೆ ಇನ್ನೂ 100 ವರ್ಷ ಆಯಸ್ ಜಾಸ್ತಿ ಕೊಡ್ಲಿ. ಅವಳಿಂದ ನಮ್ ಕಸಬ್ ನಡೀತಾ ಇರೋದು. ಶಂಕ ಬರ್ತಾ ಬರ್ತಾ ಕಾಲ ಕೆಟ್ಟೋತು ಕಣ್ಲ. ಯಾಕೆ ಹೇಳ್ತೀವಿ ಜಾಗ್ತಿ? ಮೊದ್ಲು ಮಾರಿ ಬ್ಯಾನಿ ಅಂತ ಅದ್ ಬಂದ್ಬಿಟ್ರಿ ಅರ್ಧ ಊರೇ ನೆಗದ್ ಬಿದ್ದು ನೆಲ್ಲಿಕಾಯಿ ಆಗೋ. ಈಗ ಡಾಕ್ಟರ್ಗಳು ಬಂದು ಎಲ್ರನ್ನು ಬದುಕಿಸಕ್ ಶುರು ಮಾಡ್ಬಿಟ್ರು. ಸಾಯವ್ರೆ ಕಡಿಮೆ ಆಗ್ಬಿಟ್ಟಿದಾರೆ, ಕೊಟ್ಟವ್ರೆ ಜಾಸ್ತಿ ಆಗ್ಬಿಟ್ಟ. ಊರ್ಗ್ ಒಂದೊಂದಿದ್ದ ದೆವ್ವ ಇದ್ಬಿಟ್ರೆ ನಮ್ ವ್ಯಾಪಾರ ಚೆನ್ನಾಗ್ ಕುದ್ರು ಬಿಡ್ತದೆ. ಐ ಆಮ್ ಫೈನ್ ಫೈನ್ ರಘು. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಮಸ್ಕಾರ ಬುದ್ಧಿ. ನಮಸ್ಕಾರ ರಮಣ. ಯಾಕೆ ನಿಂತಿದ್ದೀರಾ? ಕೂತ್ಕೊಳ್ಳಿ. ಹೆಡ್ ಇಂಜೂರಿ ಆಗದ್ ಕೇಳಿ ತುಂಬಾ ಹೆದರು ಬಿಟ್ಟಿದ್ದೆ. ನಿಮಗೂ ಮಲಗಿ ಮಲಗಿ ತುಂಬಾ ಬೋರ್ ಆಗಿರ್ಬೇಕಲ್ಲ? ನನಗೂ ಹಾಸಿಗೆ ಮೇಲೆ ಇದ್ದಿದ್ದು ಬೋರ್ ಆಗ್ಬಿಟ್ಟಿದೆ. ಬಿಟ್ರೆ ಸಾಕು, ಇಲ್ಲಿಂದ ಸ್ಟ್ರೈಟ್ ಆಗಿ ಸ್ಟೇಷನ್ ಹೊಟ್ಟೋಗ್ಬಿಡ್ತೀನಿ. ಹೌದು ಭಾಸ್ಕರ್, ಬ್ರೇಕ್ ಫೇಲ್ಯೂರ್ ಹೇಗಾಯ್ತು? ಹೇಗಾಯ್ತಪ್ಪ, ಹೋಗ್ತಾ ಇದ್ದಾಗ ಸಡನ್ ಆಗಿ ಫೇಲ್ ಆಗ್ಬಿಡ್ತು. ಸಮ್ ಮೆಕ್ಯಾನಿಕಲ್ ಡಿಫೆಕ್ಟ್ ಇರ್ಬೋದು ಅಂತ ಕಾಣುತ್ತೆ. ನನಗಂತೂ ಬಹಳ ಗಾಬರಿ ಆಗಿತ್ತು. ನಿಂದಿರ್ಲಿ, ನಾನು ಅಷ್ಟು ಧೈರ್ಯವಾಗಿರೋ ನಾನೇ ಗಾಬರಿ ಆಗ್ಬಿಟ್ಟಿದ್ದೆ. ಬುದ್ಧಿ, ಹಾಲು ಬಿಸಿ ಬಿಸಿ ಆಗಿದೆ, ಸ್ವಲ್ಪ ತಣ್ಣಗಾದ್ಮೇಲೆ ಕುಡೀರಿ. ನಿಮ್ ಪೇರೆಂಟ್ಸ್ಗೆ ವಿಷಯ ತಿಳಿಸಿ. ಚಿತ್ರವಾ, ನಿಂಗೆ ಹಾಲು ಬೇಕಾರೆ ಅದ್ರಲ್ಲದೆ. ನನಗಲ್ಲ ರಾಮಣ್ಣ, ಅವರು ಊರಲ್ಲಿ. ಪರವಾಗಿಲ್ಲ. ಏನೇ ಆದ್ರೂ ಇಂಥ ವಿಚಾರನ ತಿಳಿಸ್ಬೇಕಾಗಿತ್ತು ಭಾಸ್ಕರ್. ನಮ್ ತಾಯಿನ ಲೆಟರ್ ಬಂದಿತ್ತು, ಮದುವೆ ಖಂಡಿತ ಬಂದೇ ಬರ್ತೀನಿ ಅಂತ. ಅಂತೂ ಬರ್ತಾರಲ್ಲ. ಮದುವೆ ದಿವಸ ಅಂತೂ ಖಂಡಿತ ಬಂದೇ ಬರ್ತಾರೆ. ಬರ್ಲೇಬೇಕು. ತಗೊಳ್ಳಿ, ಹಾಲು ಕುಡೀರಿ. ಥ್ಯಾಂಕ್ ಯು. ರಘು, ನೀನು? ಥ್ಯಾಂಕ್ಸ್. ಇಲ್ಲ ಇಲ್ಲ, ಅವ್ರ ಹಾಲು ಕುಡಿಯಲ್ಲ. ಭಾಸ್ಕರ್, ಓ ಪ್ಲೀಸ್ ಕಮ್. ಏನಿದು ಹೀಗೆ ಹರಟೆ ಹೊಡಿತಾ ಕೂತಿದ್ದೀರಲ್ಲ? ನೋ, ಯು ಮಸ್ಟ್ ಟೇಕ್ ರೆಸ್ಟ್. ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ದಿ ಪೇಷಂಟ್. ಸಾರಿ ಡಾಕ್ಟರ್, ಟೇಕ್ ರೆಸ್ಟ್ ಭಾಸ್ಕರ್. ಓಕೆ ರಘು. ಬುದ್ಧಿ, ಹಾಲು ಪೂರ್ತಿ ತಣ್ಣಗಾದ್ಮೇಲೆ ರುಚಿ ಇರಲ್ಲ, ಈಗಲೇ ಕುಡಿದ್ಬಿಡಿ. ಸರಿ ಸರಿ. ಹಾಲು ಕುಡಿಯೋದ್ ಮರಿಬೇಡಿ. ಆಯ್ತು ಆಯ್ತು. ಚಟ ಜಾಕ್ಟೆ ಶಿವ ಅಂತ ಹೋಗ್ಬಿಟ್ಟು ಅಂದ್ಕೊಂಡ್ರು. ಬಟ್ಟೆ ಆಡ್ತದೆ. ನಾನು ಅದ್ನೇ ನೋಡ್ದೆ, ಪ್ಯಾನ್ ಗಾಡಿಗೆ ಅಳ್ಳಾಡ್ತಾ ಇದೆ. ಹಂಗಾರ ಊದ್ಬಿಡ್ಲಾ? ಊದ್ಬಿಡುತ್ಯಾ? ಯಾಕೆ ಇವ್ರು ನನ್ನ ನೋಡಿದ್ರು ನೋಡ್ದೇ ಇದ್ದವ್ರಾಗ ಹೋದ್ರು? ಏನಾಯ್ತು ಇವ್ರಿಗೆ? ನಾನೇನ್ ತಪ್ಪು ಮಾಡ್ದೆ? ಈ ಗಂಡಸರೆಲ್ಲ ಹೀಗೇನೇನಾ?
ನಿನ್ನೆ ರಾತ್ರಿ ದ್ರಾಮಣ್ಣ ಇದ್ದಕ್ಕಿದ್ದಾಗೆ ಕಣ್ಮೂರಾಗಿದ್ದೇನೆ ಅಂದ್ರೆ ನನಗಂತೂ ಏನು ಅರ್ಥ ಆಗ್ತಾ ಇಲ್ಲ. ಅಲ್ರಿ, ಸಾಕಿರೋ ದೆವ್ವ ಸಾಯಿಸಿದೆ ಅಂತ ಅರ್ಥ. ಈಗಲಾದ್ರೂ ತಿಳಿತಾ ಅಲ್ವೇನ್ರಪ್ಪ? ನೀವಾದ್ರೂ ಹೇಳ್ರಿ ಅವ್ರಿಗೆ. ಆ ದೆವ್ವಕ್ಕೆ ಅವಾಗ ಅವಾಗ ಬಲಿ ಆಯ್ತಾನೆ ಇರ್ಬೇಕು. ಆ ಇನ್ಸ್ಪೆಕ್ಟರ್ ಸಾಯಿಸೋಕೆ ಈ ದೆವ್ವನು ಬೇಕಾಷ್ಟು ಪ್ರಯತ್ನ ಪಡ್ತು. ಆದ್ರೆ ಈತ ಯಾವ್ದೋ ಮಾಂತ್ರಿಕನ ಕೈಲಿ ಬಲವಾದ ತಾಯ್ತ ಕಟ್ಸ್ಕೊಂಡ್ಬಿಡ್ದ ಕಾಣಿಸುತ್ತೆ. ಅದಕ್ಕೆ ಅದ್ರ ಆಟ ಏನ್ ನಡೀಲಿಲ್ಲ. ರಾಮಾಯಣ ಸಲೀಸ ಸಿಗ್ದ ಮುಗಿಸ್ತು. ಈಗ್ಲಾದ್ರೂ ನಂಬ್ತಿರೇನ್ರಿ? ಇವತ್ತು ರಾಮಣ್ಣ, ನಾಳೆ ನಾನು, ನೀವು ಎಲ್ರೂ ಆ ದೇವಕ್ ಬಲಿಯಾಗ್ಬೇಕಾಗುತ್ತೆ ರೀ. ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ರಘು, ಅರ್ಥ ಆಗೋ ಸಮಯ ಈಗ ಬಂದಿದೆ. ಉಮಾ ಅವ್ರು ಹೇಳಿದ್ದು 100% ಸತ್ಯ. ಭಾಸ್ಕರ್, ಏನ್ ಹೇಳ್ತಾ ಇದೀಯಾ? ನಿನ್ನ ತಂಗಿ ದೆವ್ವ ಮಾತ್ರ ಅಲ್ಲ, ವಿಷ ಸರ್ಪ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿವರೆಗೂ ನಡೆದ ಸಾವುಗೆಲ್ಲ ಅವಳೇ ಕಾರಣ ಅಂತ ಹೇಳ್ತಾ ಇದ್ದೀನಿ. ಇಷ್ಟು ದಿವಸ ಇದೆಲ್ಲ ಕಟ್ಟುಕತೆ, ಒಂದ್ ಹೆಣ್ಗಾಗ್ತಾರ ಶೋಷಣೆ ಅಂತ ತಿಳ್ಕೊಂಡಿದ್ದೆ. ಜನಗಳಿರೋ ಮೂಢನಂಬಿಕೆನ ದೂರ ಮಾಡಿ ಮಾನಸಿಕವಾದ ಹಿಂಸೆಯಿಂದ ನರಳ್ತಾ ಇರೋ ಚಿತ್ರಾಗೆ ಹೊಸ ಜೀವನ ಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ದೆ. ಆದ್ರೆ ನಾನು ಎಂತ ತಪ್ಪು ಮಾಡಿದೆ ಅಂತ ಈಗ ನನಗೆ ಗೊತ್ತಾಯ್ತು. ನಿನ್ನ ತಂಗಿ ಹೆಣ್ಣಲ್ಲ, ಕೊಲೆ ಪಾತಕಿ. ತುಟಿಗೆ ಜೇನ್ ಸವರಿ ತುತ್ತಿಗೆ ವಿಷ ಬೆರೆಸುವಂತ ವಿಶ್ವಾಸಘಾತಕಿ. ಐ ಆಮ್ ಸಾರಿ ರಘು, ನಾನು ನಿನ್ ತಂಗಿನ ಮದುವೆ ಆಗಲ್ಲ. ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದೀನಿ. ನಿನಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಭಾಸ್ಕರ್, ನನ್ನ ತಂಗಿ ಜೀವನ ಕೆಟ್ಟ ಅಪವಾದಗಳ ಬಲೆಯಲ್ಲಿ ಸಿಕ್ಕಿ ಚಡಪಡಿಸ್ತಾ ಇದ್ದಾಗ ನೀನು ಆ ಬಲೆಯನ್ನು ಕತ್ತರಿಸಿ ಕತ್ತಲಾಗಿದ್ದವಳ ಜೀವನದಲ್ಲಿ ಆಶಾಕಿರಣ ಮೂಡಿಸ್ದೆ, ಹೊಸ ಚೈತನ್ಯ ತುಂಬಿದೆ. ಆದ್ರೆ ಆಸೆ ಹೂವಾಗಿ ಅರಳ್ತಾ ಇರುವಾಗ ಈ ರೀತಿ ಚೂಟಾಗ್ತಾ ಇದೆಯಲ್ಲ, ಏನಾಯ್ತು ನಿಂಗೆ? ಯಾಕೆ ಮಾಡ್ತಾ ಇದೀಯಾ? ಹೇಳು ಭಾಸ್ಕರ್, ಹೇಳು. ವಾಯ್ ಹೇಳೋಕೇನಿದೆ ರಘು? ತಪ್ಪು ಮಾಡಿದವ್ರ ಕೈಯಲ್ಲಿ ಸತ್ಯ ಹೇಗ್ ಹೊರಗೆ ಬರೆಸ್ತೀನಿ ಅಂತ ನೋಡ್ತಾ ಇರು. ಈ ಕಣ್ಣೀರ್ ಸುಸ್ಬಿಟ್ರೆ ಮಾಡಿದ ತಪ್ಪು ಮುಚ್ಚೋಗುತ್ತಾ? ಅವತ್ತು ಹಾಸ್ಪಿಟ್ಲಲ್ಲಿ ಹಾಲ್ಗೆ ವಿಷ ಬೆರೆಸ್ತಾನ ನಾನು ಕೊಟ್ಟಿದ್ದು. ಇಲ್ಲ, ಖಂಡಿತ ನಾನು ಪಾಪದ ಕೆಲಸ ಮಾಡಿಲ್ಲ, ಮಾಡೋದು ಇಲ್ಲ. ಸುಳ್ಳು ಹೇಳ್ಬೇಡ ಚಿತ್ರ. ಆವತ್ ನಿನ್ ಪಕ್ಕಕ್ಕೆ ತಿರುಗಿ ಬಚ್ಚಿಟ್ಟಿದ್ ವಿಷ ತೆಗೆದು ಗ್ಲಾಸ್ ಅಲ್ಲಿ ಹಾಕಿದ್ನ ಕನ್ನಡಿ ಮೂಲಕ ನಾನೇ ಕಣ್ಣಾರ ನೋಡಿದ್ದೆ. ಭಾಸ್ಕರ್, ಏನ್ ಹೇಳ್ತಾ ಇದೀಯಾ? ನಾನ್ ನಿಜಾನೇ ಹೇಳ್ತಿದ್ದೀನಿ. ಚಿತ್ರ, ಭಾಸ್ಕರ್ ಹೇಳ್ತಾ ಇರೋ ನಿಜಾನಾ? ಇಲ್ಲಣ್ಣ, ನಾನು ಅದು ಹೇಳು. ಏನು ಅಂತ ಹೇಳಣ್ಣ? ಇವ್ರಿಗೆ ಬೇಗ ಗುಣವಾಗ್ಲಿ ಅಂತ ದೇವ್ರಿಗೆ ಮಂತ್ರಿಸಿದ ವಿಭೂತಿನ ಇವ್ರ ಹಣೆಗಿಟ್ಟು ಬಾಯಿಗೆ ಹಾಕಕ್ ಹೋದೆ. ಆದ್ರೆ ಇವ್ರು ಅದ್ರಲ್ಲೆಲ್ಲ ನನಗ್ ನಂಬಿಕೆ ಇಲ್ಲ, ಬೇಡ ಅಂದ್ಬಿಟ್ರು. ಆಗ ಹೇಗಾದ್ರೂ ಮಾಡಿ ಇವ್ರಿಗೆ ಕೊಡ್ಲೇಬೇಕು ಅಂತ ಪ್ರಸಾದನ ಹಾಲಲ್ಲಿ ಬೆರೆಸ್ಕೊಟ್ಟೆ. ಹಾಲಲ್ಲಿ ಬೆರೆಸಿದ್ದು ನಿಜ ತಾನೆ? ಬೆರೆಸಿದ್ ನಿಜ, ಆದ್ರೆ ವಿಷ ಅನ್ನಲ್ಲ, ವಿಭೂತಿನ. ನೀನ್ ಹೇಳೋದನ್ನ ನಿಮ್ಮ ಅಣ್ಣ ನಂಬೋದು, ಆದ್ರೆ ಪೊಲೀಸ್ ಆಫೀಸರ್ ಆಗಿ ನಾನಲ್ಲ. ನೀನು ಬೆರೆಸಿದ್ದು ವಿಭೂತಿ ಅಲ್ಲ, ವಿಷ ಅನ್ನೋದಕ್ಕೆ ನನ್ನ ಹತ್ರ ಮೆಡಿಕಲ್ ರಿಪೋರ್ಟ್ ಇದೆ. ಇದಕ್ಕೇನ್ ಹೇಳ್ತೀಯ? ನಾನೇನು ಅಂತ ಹೇಳಿ ಭಾಸ್ಕರ್? ಶನಿ ಮಹಾತ್ಮನ್ ಕಥೆಯಲ್ಲಿ ಗೋಡೆ ಮೇಲಿದ್ದ ಹಂಸ ಪಕ್ಷಿ ಚಿತ್ರಕ್ಕೆ ಜೀವ ಬಂದು ಮುತ್ತಿನ ಹಾರನೆ ನುಂಗು ಬಿಡ್ತಂತೆ. ರಾಜ ವಿಕ್ರಮ ಆಗ ಎಷ್ಟು ವಿಧವಾಗಿ ಹೇಳಿದ್ರು ಯಾರು ನಂಬಲಿಲ್ಲ. ಆಗ ಅವನಿಗೆ ಶಿಕ್ಷೆ ಕೊಟ್ರು. ಈಗ ನನ್ನ ಪರಿಸ್ಥಿತಿನೂ ಹಾಗೆ ಆಗಿದೆ. ನನ್ನ ಪಾಲಿನ ಸತ್ಯ ನಿಮ್ಮೆಲ್ಲರ ದೃಷ್ಟಿಯಲ್ಲಿ ಸುಳ್ಳಾಗಿ ಕಾಣ್ತಿದೆ ಭಾಸ್ಕರ್, ಸುಳ್ಳಾಗಿ ಕಾಣಿಸ್ತಿದೆ ಭಾಸ್ಕರ್, ಸರ್, ಹೊಸ ಇನ್ಸ್ಪೆಕ್ಟರ್ ಬಂದ್ಬಿಟ್ಟಿದ್ದಾರೆ ಸರ್. ನೀವು ಬಂದು ಚಾರ್ಜ್ ಕೊಡ್ಬೇಕಂತೆ. ನಿಮ್ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಸರ್. ಬಸ್ಸು ರೆಡಿ ಆಗಿದೆ ಸರ್. ರಘು, ನನ್ನ ನಿನ್ನ ಸ್ನೇಹ ಸಂಬಂಧವಾಗಿ ಬೆಳಿಬೇಕಾಗಿತ್ತು, ಆದ್ರೆ ಅದಕ್ಕೆ ಋಣ ಇಲ್ಲ ಅನ್ಸುತ್ತೆ. ನಾವಿಬ್ರು ಸ್ನೇಹಿತರಾಗೇ ಇದ್ವಿ. ನಾನು ಬರ್ತೀನಿ. ಭಾಸ್ಕರ್ ಸರ್, ನೀವು ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇದ್ದೀರಾ? ಅವತ್ತು ನೀವೇ ನಮ್ಮನ್ನ ಈ ಗೊಡ್ಪುರಾಣ ನಂಬೇಡಿ, ಬೆಟ್ಟ ಕಳಿಸ್ಬೇಡಿ ಅಂತ ಹೇಳಿ ಕುಂಕುಮ ಇಟ್ಟು ಮದುವೆ ಮಾಡ್ಕೋತೀನಿ ಅಂತ ಅಂದ್ರಲ್ಲ. ಈಗ ನೀವೇ ಹೊಂಟೋಗ್ತಾ ಇದೀರಲ್ಲ, ನ್ಯಾಯನ ಬುದ್ಧಿ ಇದು? ಆವತ್ತಿನ ಪರಿಸ್ಥಿತಿ ಹಾಗಿತ್ತು, ಹೇಳ್ದೆ. ತಲೆ ಗಟ್ಟಿಗೆ ಅಂತ ಬಂಡೆಗೆ ಚಚ್ಕೊಳಕಾಗುತ್ತೇನ್ರಿ?
ನನಗೆ ನನ್ನ ಪ್ರಾಣ ಮುಖ್ಯ. ಹಾಗಾದ್ರೆ ನಮ್ ಚಿತ್ರಮನ್ ಗತಿ? ಈಗಲೂ ಕಾಲ ಮಿಂಚಿಲ್ಲ. ಬೆಟ್ಟಕ್ಕಾದ್ರೂ ಕಳಿಸಿ, ಇಲ್ಲ ದೇಶಾಂತರ ಆದ್ರೂ ಕಳಿಸಿ, ನಾನು ಬರ್ತೀನಿ. ನಿನ್ನ ಮನುಷ್ಯ ಅಂತ ತಿಳ್ಕೊಂಡಿದ್ದೆ. ನೀನು ಮನುಷ್ಯ ಅಲ್ಲ, ದೆವ್ವ. ಹೊರಟೋಗು, ಹೊರಟೋಗಿಲ್ಲ, ಹೊರಟೋಗು. ನೀನು ನಿನ್ನ ಕಥೆನೆಲ್ಲ ಕೇಳಿ ನನ್ನ ಮೇಲೆ ಅನುಕಂಪ ತೋರಿಸಿ ನನ್ನನ್ನು ಪ್ರೀತಿಸ್ತೀಯಾ ಅಂತ ತಿಳ್ಕೊಂಡಿದ್ದೆ. ಓಡ್ ಬಂದು ತಪ್ಕೋತೀಯಾ ಅಂತ ತಿಳ್ಕೊಂಡಿದ್ದೆ. ಇಲ್ಲ, ನೀನ್ ನನ್ ದ್ವೇಷಿಸ್ತೀಯಲ್ಲ, ನನ್ ದ್ವೇಷಿಸ್ತೀಯಲ್ಲ. ಈ ಆಸಿಡ್ ನಾನು ನಿನ್ನ ಮುಖದ ಮೇಲೆ ಹಾಕಿ ನಿನ್ನ ಮುಖನ ವಿಕಾರ ಮಾಡ್ತೀನಿ. ನೀನ್ ನೋವು ಅನುಭವಿಸೋದು ನೋಡಿ ನಾನು ಆನಂದ ಪಡ್ತೀನಿ. ಬೇಡ ರವಿ, ಬೇಡ ರವಿ. ನೀನಾ? ಆಯ್ ಪೊಲೀಸ್ ಅಣ್ಣ, ಏನಾಗೆ ಸಾಯ್ತೀನೋ ಅಂತ ಕಾದ್ ನೋಡಿದ್ವಿ, ನೀನ್ ಸಾಯ್ಲಿಲ್ಲ. ಅದಕ್ಕೆ ನಾನೇ ನೀನ್ ಸಾಯಿಸ್ಬಿಟ್ಟು ನಾನು ಊದ್ ಬಿಡೋಣ ಅಂತ ಇದ್ದೀನಿ. ನಾನ್ ಬಾರಿಸ್ಬಿಡ್ತೀನಿ. ನಾನು ನಿನಗೆ ಚಟ್ಟ ಕಟ್ಟಿ ಬಿಡ್ತೀನಿ. ಊದಿ ಬಾರಿಸಿ ಚಟ ಕಟ್ಟೋದಕ್ಕೆ ನೀವು 3 ಜನ ಇದ್ದೀರಾ. ನಿಮ್ 3 ಜನಕ್ಕೂ ಊದಿ ಬಾರಿಸಿ ಚಟ್ಟ ಕಟ್ಟೋದಕ್ಕೆ ನಾನ್ ಒಬ್ನೇ ಸಾಕು.
ಚಿತ್ರ, ನೀನಾಗ್ತಿರ ತಗ್ಸ್ತೀರ? ಅವತ್ ಹಾಲ್ನಲ್ಲಿ ನೀನ್ ಹಾಕಿದ ವಿಷ ಅಲ್ಲ, ವಿಭೂತಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ವಿಷ ಹಾಕಿದ್ದು ರಾಮಣ್ಣ. ಹೌದು, ರಾಮಣ್ಣನ ಮೂಲಕ ಎಲ್ಲಾ ಕೊಲೆಗಳನ್ನು ಈ ರವಿನೇ ಮಾಡಿಸ್ತಾ ಇದ್ದ. ಹೌದು ಚಿತ್ರವ್ವ, ಈ ಎಲ್ಲ ಕೊಲೆಗಳಿಗೂ ನಾನೇ ಕಾರಣ. ಯಾಕಂದ್ರೆ ಗೌರಿ ನಿಲ್ಲವೇ, ನಿಲ್ಲೋ, ಹೇಳಿ ನನ್ನ ಮಗನೇ, ನಿಲ್ಲೋ. ಚಾಂಡಾಲ್ ನನ್ನ ಮಗನೇ, ನನ್ನ ಮಗಳನ್ನ ಕೊಂದಲ್ಲೋ, ನನ್ನ ಮಗಳನ್ನ ಕೊಂದಲ್ಲೋ. ನೀ ಬಿಡ್ರಿ, ನಂದೇನ್ರಿ ತಪ್ಪು? ಅವಳು ಶೋಕಿಗೆ ಅವಳು ಬಂದ್ಲು, ಶೋಕಿ ಬಂದವನ್ನೆಲ್ಲ ಮದುವೆ ಆಗಕ್ಕಾಗ್ತಾನ್ರಿ? ಏನಂದೆ ಏನಂದೆ? ರಮಣ, ರವಿಯಪ್ಪ, ನೀವಿಲ್ಲಿ ಹಂಟಿಂಗ್ ಅಂತ ಹೊರಟಿದ್ದೆ, ನಿನ್ನೂ ಜೊತೆಲಿ ಕರ್ಕೊಂಡು ಹೋಗೋಣ ಅಂತ ಬಂದೆ. ಇವನು ನನ್ನ ಮಗಳು. ನನ್ ಕಾರ್ನಲ್ಲಿ ಇರೋ ಕನ್ನೇನಾದ್ರೂ ನನ್ನ ಕೈನಲ್ಲಿ ಇದ್ದಿದ್ರೆ ಈ ನನ್ನ ಮಗನ ನಾನೇ ಹೊಡೆದು ಸಾಯಿಸ್ತಾ ಇದ್ದೆ. ಇಂಥ ಹಲ್ಕ ನನ್ನ ಮಕ್ಕಳಿಗೆ ಇಂಥ ಶಿಕ್ಷಣೆ ಆಗ್ಬೇಕು. ನೋಡು, ಇಬ್ಬರನ್ನು ಸೇರಿಸಿ ಒಂದೇ ಗುಂಡಿಲ್ ಹಾಕಿ ಸಮಾಧಿ ಮಾಡ್ಬಿಡು. ಅದಕ್ಕಾಗಿ ಅವನು ಹೇಳ್ದಂಗೆಲ್ಲ ನಾನು ಮಾಡ್ಬೇಕಾಯ್ತು. ಮೊನ್ನೆ ಇನ್ಸ್ಪೆಕ್ಟರ್ನವ್ರು ನನ್ನ ಹತ್ರ ಬಂದು ನಿಮ್ ಚಿತ್ರನೇ ಕೊಲೆಗಾರ್ತಿ, ಅವಳೇ ಎಲ್ರಿಗೂ ವಿಷ ಹಾಕಿದ್ದು ಅಂತ ಹೇಳಿದಾಗ ಸತ್ಯ ಗೊತ್ತಿದ್ ನನ್ ಮನ್ಸಿಗೆ ಬಹಳ ನೋವಾತು. ತಡ್ಕೊಳಕ್ಕಾಗ್ದೆ ಸೀದಾ ರವಿಯಪ್ಪನವ್ರ ಹತ್ರ ಹೋದೆ. ನೀನಾಗಿ ಬಂದೆ ಇಲ್ಲಿ? ಆ ಪೊಲೀಸ್ ಅಪ್ಪನ್ಗೆ ಎಲ್ರನ್ನೂ ದೆವ್ವ ಸಾಯಿಸ್ತಿರೋದು, ವಿಷ ಹಾಕಿ ಕೊಲ್ತಿರೋದು ಅಂತ ಅನುಮಾನ ಬಂದ್ಬಿಟ್ಟಿದೆ. ಏನು? ಅದ್ರಲ್ಲೂ ಚಿತ್ರವನ್ನೇ ವಿಷ ಹಾಕಿ ಕೊಲ್ತಿರೋದು ಅನುಮಾನ ಬಂದ್ಬಿಟ್ಟಿದೆ. ಒಳ್ಳೇದಾಯ್ತು ಬಿಡು. ಹಂಗನ್ಬೇಡಿ, ಬಾಳ್ ಬದುಕ್ಬೇಕಾದ ಮಗ ಅದು. ಅವರಿಬ್ರು ಜೋಡಿ ಚಂದಾಗದೆ. ನೀವಂತೂ ಈ ಜನ್ಮದಲ್ಲಿ ಅವಳನ್ನ ಮದುವೆ ಆಗಲ್ಲ, ಅವ್ರನ್ನ ಬಿಟ್ಬಿಡಿ. ಏಯ್, ನಿನಗೆ ಬದುಕಬೇಕು ಅನ್ನೋ ಆಸೆ ಇದೆ ತಾನೆ? ನೋಡು, ಈ ಜನ್ಮದಲ್ಲಿ ಅವಳನ್ನ ಬೇರೆ ಯಾವ ಗಂಡು ಮುಟ್ಕೂಡ್ದು. ರವಿಯಪ್ಪ, ಶಟ್. ಮರ್ಯಾದೆಯಾಗಿ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರು, ಇಲ್ಲ ನೀನು ಜೀವನ ಪರ್ಯಂತ ಜೈಲಿನಲ್ಲಿ ಜೀವಂತ ನಾನು ಕೊಳಿಬೇಕಾಗುತ್ತೆ. ಹೇಳ್ತಿರೋದು. ಶಟ್ ಅಂಡ್ ಗೆಟ್ ಔಟ್. ಅಲ್ಲಿಂದ ಬರ್ತಿದ್ದಾಗ ಇನ್ಸ್ಪೆಕ್ಟರ್ ಅಪ್ಪನವರು ನನ್ನ ಹಿಡ್ಕೊಂಡು ಹೋದ್ರು. ಅವ್ರ ಹತ್ರ ಒಂಚೂರು ಬಚ್ಚಿಡ್ದೆ ಎಲ್ಲ ವಿಷಯನೂ ಹೇಳ್ಬಿಟ್ಟೆ. ಈ ವಿಷಯ ತಿಳಿದ್ಮೇಲೆ ನಾನ್ ನಿನ್ನ ಹತ್ರ ನಾಟಕ ಆಡಿ ಬೆಟ್ಟಕ್ಕೆ ಕಳ್ಸೋವಾಗ ಮಾಡ್ದೆ. ಆಗ್ಲೇ ಆ ರವಿನ ಹಿಡಿಯೋಕ್ ಸಾಧ್ಯ ಅಂತ ತೀರ್ಮಾನ ಮಾಡ್ದೆ. ಚಿತ್ರ, ಅದ್ ಸರಿ, ನಾವೇನೋ ನಮ್ ಹೊಟ್ಟೆ ಪಾಡಿಗೆ ನಮ್ ಕಸು ಮಾಡಿದ್ವಿ, ಅದಕ್ಕಿನ್ನೂ ಯಾಕೆ ಕೊಳಾಕ ನಿಲ್ಸ್ಕೊಂಡಿದ್ರಿ? ಯಾಕೆ ಹೇಳು? ರಾತ್ರಿ ನಮ್ ಸಾಹೇಬರ್ನ ಸಾಯಿಸಕ್ಕೆ ಪ್ರಯತ್ನ ಮಾಡ್ಲಿಲ್ವಾ? ಅದೊಂದೇ ನಾವ್ ತಪ್ಪು ಮಾಡಿದ್ದು. ಎದ್ದು ನಮ್ಮನ್ನ ಎಷ್ಟು ದಿವಸ ಒಳಗಾಗ್ತಾರೆ? 1 ವಾರ ಹಾಕ್ಬೋದು. ಅದನ್ನ ಜಡ್ಜ್ ಸಾಹೇಬ್ರು ತೀರ್ಮಾನ ಮಾಡ್ತಾರೆ. ಜಾಸ್ತಿ ದಿನ ಏನಾರ ಹಾಕ್ಬಿಟ್ರು ಅವ್ರಿಗೂ ಊದ್ ಬಿಡದೆ. ಮಕ್ಕಳ ಇನ್ನ ಊದದ್ ಬಿಡ್ಲಿಲ್ವಲ್ಲ ನೀವು? ಬುಟ್ ಹಾಕ್ಬಿಟ್ಟು ಕಡೆ ಇವತ್ತೇ. ಜೈಲಿಂದ ಹೊರಗೆ ಬಂದ್ಮೇಲೆ ಏನ್ಲ ಕಸಬ್ ಮಾಡೋದು? ಅದಕ್ ನಾನೊಂದ್ ತಲೆ ಓಡಿಸಿದೀನಿ ಕಣ್ರಲ್ಲ, ರಾಜಕೀಯಕ್ಕೆ ಸೇರ್ಕೊಂಡ್ಬಿಡೋದು. ಲೋಶಂಕ, ನಮ್ಗೆ ಮಿನಿಸ್ಟರ್ ಆಗ ಯೋಗ ಇದ್ರು ಇರ್ಬೋದು. ನಾನ್ ಮಿನಿಟ್ರ್ ಆದ ಕೂಡ್ಲೆ ಮೊದಲು ನೋಡ್ಕೊಳ್ಳೋ ಕೇಸೇ ಇರಲ್ಲ. ನಿನಗೆ ಇನ್ಸ್ಪೆಕ್ಟರ್ ಮಾಡ್ತೀನಿ. ಪೊಲೀಸ್ ಅಣ್ಣ, ಇನ್ನಿನ್ ಚಿತ್ರವನ್ನ ಧೈರ್ಯವಾಗಿ ಮದುವೆ ಮಾಡ್ಕೋಬಹುದು. ಊದದ್ದೆಲ್ಲ ಬಿಟ್ಬಿಟ್ಟಿದೀವಿ, ಮದುವೆ ಮಾತ್ರ ಮರಿದಲ್ಲಿ ಹೇಳ್ಕೊಳ್ಸ್ಬೇಕು, ಊದಕ್ಕಲ್ಲ. ಫೈರ್ ಔಟ್ 1 ಸರ್. ಟೇಕ್ ದಮ್. ಎಸ್ ಸರ್. ನಡೀರಿ ಸರ್.